ಹಾಯ್, ಹೆಲೋ ಸ್ಪರ್ಧಾ ಮಿತ್ರರೇ. ನಾವು ರೀಲ್ಸನ್ನು ನೋಡಿ ನಮ್ಮ ಟೈಮ್ ವೇಸ್ಟನ್ನು ಮಾಡೋಕ್ಕಿಂತ ಮೊದಲು ಒಂದು 5ರಿಂದ 10 ನಿಮಿಷವನ್ನು ಈ ವಿಡಿಯೋಗೋಸ್ಕರ ನೀವು ಮೀಸಲಿಡಿ. ನಿಮ್ಮ ಎಕ್ಸಾಮಲ್ಲಿ ಡೆಫಿನೆಟ್ ಆಗಿ ಸ್ಕೋರ್ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇವತ್ತಿನ ಕ್ಲಾಸಲ್ಲಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಟರ್ಮ್ಸ್ ಆಫ್ ಟ್ರೇಡನ್ನು ನೋಡ್ತಾ ಇದ್ವಿ. ಅದರಲ್ಲಿ ನೆಟ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವತ್ತು ಎರಡನೇ ವಿಧವಾದಂಥ ಒಟ್ಟು ಸಾಟಿ ವಿನಿಮಯ ವ್ಯಾಪಾರದ ಷರತ್ತುಗಳನ್ನು ನೋಡೋಣ. ಸೊ ಇದನ್ನು ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಕೂಡ ಕರೆಯಲಾಗ್ತದೆ. ಈ ಪರಿಕಲ್ಪನೆಯನ್ನು ಯಾರು ನೀಡ್ತಾರೆ? ಪ್ರೊಫೆಸರ್ ಟಾಸಿಗ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ ಈ ಒಂದು ಪ್ರೊಫೆಸರ್ ಟಾಸಿಗ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ ಏನು ಮಾಡ್ತಾನೆ? ಈ ಒಂದು ಪರಿಕಲ್ಪನೆಯನ್ನು ನೀಡ್ತಾನೆ. ಸೊ ಇದರ ವಿವರಣೆ ಏನು ಅನ್ನೋದಾದರೆ, ಆಮದು ಬೆಲೆಗಳನ್ನು ರಫ್ತು ಬೆಲೆಗಳಿಗೆ ಸಂಬಂಧಿಸುವ ಬದಲು ಆಮದುಗಳ ಪರಿಮಾಣ ಮತ್ತು ರಫ್ತುಗಳ ಪರಿಮಾಣವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ. ಯಾಕೆ ಈ ರೀತಿ ಹೇಳ್ತಾ ಇದೆ ಅಂದರೆ, ನೆಟ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ನಲ್ಲಿ ನಾವೇನು ಮಾಡಿದ್ವಿ? ಯಾವುದೊಂದು ಮೂಲ ಅವಧಿಗೆ ಹೋಲಿಸಿದಂತೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆಮದು ಸರಕುಗಳ ಬೆಲೆಗಳಿಗೆ ರಫ್ತು ಸರಕುಗಳ ಬೆಲೆಗಳನ್ನು ಸೂಚಿಸ್ತಕ್ಕಂಥ ಅಂಶವನ್ನು ನೆಟ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಕರಿತೀವಿ. ಅದರ ಬದಲಿಗೆ ಇಲ್ಲಿ ಒಟ್ಟು ರಫ್ತುಗಳ ಗಾತ್ರ ಮತ್ತು ಒಟ್ಟು ಆಮದುಗಳ ಗಾತ್ರದ ನಡುವಿನ ಸಂಬಂಧದ ಸೂಚ್ಯಾಂಕವನ್ನು ನಾವೇನಂತ ಹೇಳ್ತೀವಿ? ಒಟ್ಟಿನ ಸಾಟಿ ವಿನಿಮಯ ವ್ಯಾಪಾರದ ಕರಾರು ಅಂತ ಹೇಳ್ತೀವಿ. ಇಲ್ಲಿ ಗಾತ್ರವನ್ನ, ಅಲ್ಲಿ ಬೆಲೆಗಳನ್ನ ಗಣನೆಗೆ ತೆಗೆದುಕೊಳ್ತೀವಿ. ಇಲ್ಲಿ ಸರಕಿನ ಆಮದು ಮತ್ತು ರಫ್ತು ಸರಕಿನ ಗಾತ್ರವನ್ನ ಗಣನೆಗೆ ತೆಗೆದುಕೊಳ್ಳಲಾಗ್ತದ. ಸೊ ನೆಟ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ ನ ಒಂದು ಸೂತ್ರ ಏನು ಅನ್ನೋದನ್ನ ನೋಡೋದಾದ್ರೆ, ಟರ್ಮ್ಸ್ ಆಫ್ ಟ್ರೇಡ್, ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ ಇಸ್ ಇಕ್ವಲ್ ಟು QX ಡಿವೈಡ್ ಬೈ QM ಇಂಟು 100. ಸೊ ಇಲ್ಲಿ TZ ಅಂದ್ರೆ ಒಟ್ಟಿನ ಸಾಟಿ ವಿನಿಮಯ ವ್ಯಾಪಾರದ ಷರತ್ತುಗಳು, QX ಅಂದ್ರೆ ರಫ್ತುಗಳ ಗಾತ್ರ, QM ಅಂದ್ರೆ ಆಮದುಗಳ ಗಾತ್ರ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಯಾವುದೊಂದು ದೇಶದ ನಿರ್ದಿಷ್ಟ ಪರಿಮಾಣದ ರಫ್ತುಗಳಿಗೆ ಹೆಚ್ಚಿನ ಪರಿಮಾಣದ ಅಥವಾ ಹೆಚ್ಚಿನ ಪರಿಮಾಣದ ರಫ್ತುಗಳಿಗೆ ಕಡಿಮೆ ಪ್ರಮಾಣದ ಆಮದುಗಳನ್ನು ಪಡೆದುಕೊಳ್ಳಲಾಗ್ತಿದ್ರೆ ವ್ಯಾಪಾರದ ಷರತ್ತು ಆ ದೇಶಕ್ಕೆ ಏನಾಗ್ಯದ? ಪ್ರತಿಕೂಲಕರವಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಅನಾನುಕೂಲಕರವಾಗಿದೆ ಅಂತ ಹೇಳ್ಬೋದು. ಯಾವ ರೀತಿ ಅನುಕೂಲವಾಗ್ತದ ಅನ್ನೋದನ್ನ ನೋಡೋದಾದ್ರೆ, ಮೂಲ ವರ್ಷದೊಡನೆ ಹೋಲಿಸಿದಂತೆ ಪ್ರಸಕ್ತ ವರ್ಷದಲ್ಲಿ ಒಟ್ಟಿನ ಸಾಟಿ ವಿನಿಮಯ ವ್ಯಾಪಾರದ ಷರತ್ತುಗಳು ಅಧಿಕಗೊಂಡಿವೆ ಅಂದ್ರೆ ಆ ದೇಶಕ್ಕೆ ಅದು ಅನುಕೂಲಕರವಾಗಿದೆ ಎಂದರ್ಥವನ್ನ ನಾವಲ್ಲಿ ಕಾಣಲಾಗ್ತದ. ಹಾಗಿದ್ದಾಗ ರಫ್ತುಗಳ ಪರಿಮಾಣದ ಗಾತ್ರವನ್ನು ಲೆಕ್ಕಾಚಾರ ಮಾಡೋದಾದರೆ, ರಫ್ತುಗಳ ಪರಿಮಾಣದ ಗಾತ್ರ, ರಫ್ತುಗಳ ಪರಿಮಾಣದ ಲೆಕ್ಕಾಚಾರವನ್ನ ಮಾಡೋದಾದ್ರೆ ಯಾವ ರೀತಿ ಮಾಡ್ಬೋದು ಅಂದ್ರೆ, ರಫ್ತುಗಳ ಮೌಲ್ಯದ ಸೂಚ್ಯಾಂಕವನ್ನ ಬೆಲೆಯ ಸೂಚ್ಯಾಂಕದಿಂದ ಭಾಗಿಸಿದಾಗ, ರಫ್ತುಗಳ ಮೌಲ್ಯದ ಸೂಚ್ಯಾಂಕವನ್ನ ನಾವೇನ್ ಮಾಡ್ಬೋದು? ಬೆಲೆಗಳ ಸೂಚ್ಯಾಂಕದಿಂದ ಭಾಗಿಸಿದಾಗ ಏನಾಗ್ತದ? ರಫ್ತುಗಳ ಪರಿಮಾಣದ ಲೆಕ್ಕಾಚಾರ ನಮಗೆ ದೊರೀತದ. ನೆಕ್ಸ್ಟ್ ಆಮದುಗಳ ಪರಿಮಾಣದ ಲೆಕ್ಕಾಚಾರ, ಆಮದುಗಳ ಪರಿಮಾಣದ ಲೆಕ್ಕಾಚಾರವನ್ನ ಮಾಡೋದಾದ್ರೆ ಆಮದುಗಳ ಮೌಲ್ಯದ ಸೂಚ್ಯಾಂಕವನ್ನ ಬೆಲೆಗಳ ಸೂಚ್ಯಾಂಕದಿಂದ ಭಾಗಿಸ್ತಕ್ಕಂಥದ್ದನ್ನ ನಾವು ಆಮದುಗಳ ಪರಿಮಾಣದ ಲೆಕ್ಕಾಚಾರ ಅಂತ ಹೇಳ್ಬೋದು. ಸೊ ಇದಿಷ್ಟು ಒಟ್ಟಿನ ಸಾಟಿ ವಿನಿಮಯ ವ್ಯಾಪಾರದ ಷರತ್ತಿನ ಒಂದು ವಿವರಣೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮೀನಿಂಗ್ ಅನ್ನು ಕೂಡ ಕೇಳ್ಬೋದು ಅಥವಾ ಸೂತ್ರವನ್ನ ಕೇಳ್ಬೋದು. ಕೇಳ್ತಕ್ಕಂಥ ಚಾನ್ಸಸ್ ಕೂಡ ಇದೆ ಅಸಿಸ್ಟೆಂಟ್ ಪ್ರೊಫೆಸರ್ ಇಲ್ಲಿ. ಸೊ ಒಂದು 5ರಿಂದ 10 ನಿಮಿಷ ನೀವು ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.